ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೋವಿ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನೊಬ್ಬ ಹೌಸ್ ವೈಫ್ ಆಗಿ ಮನೆ ಕೆಲಸನ ಮಾಡಿಕೊಂಡು 2 ಮಕ್ಕಳನ್ನ ಸಾಕೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ದೈವಿಕಿಗೆ ಈಗ 4 ಇಯರ್ಸ್, ಅವನಿನ್ನು LKG ಓದ್ತಾ ಇದ್ದಾನೆ. ಆ್ಯಂಡ್ ವಂಶಿಗೆ ಇನ್ನು 1 ಇಯರ್ ಮೇಲೆ 4 ಮಂತ್ಸ್ ಅಷ್ಟೇ. ಇದ್ರ ಜೊತೆಗೆ ನಾನೊಬ್ಬ ಹ್ಯಾಂಡ್ ರೈಟಿಂಗ್ ಕೋಚ್ ಆ್ಯಂಡ್ ಟ್ಯೂಷನ್ ಟೀಚರ್ ಆಲ್ಸೋ. ಹೇಗೆ ನಾನು ನನ್ನ ಕರಿಯರ್ ಹಾಗೆ ಮದರ್ಹುಡ್ ಜರ್ನಿನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನನ್ನ ಬ್ಯುಸಿ ಆ್ಯಂಡ್ ಪ್ರಾಡಕ್ಟಿವ್ ರೂಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗ್ನ ಎಂಜಾಯ್ ಮಾಡಿ. ನನ್ನ ಡೇ ಡೈಲಿ ಒಂದೇ ಪರ್ಟಿಕ್ಯುಲರ್ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಡಿಪೆಂಡ್ ಅಪಾನ್ ಮಕ್ಕಳು ಚಿಕ್ಕವರಿರೋದ್ರಿಂದ ನೈಟು ತುಂಬ ಲೇಟ್ ಆಗುತ್ತೆ. ಒಂದೊಂದು ಸರಿ ಮಲ್ಗೋದು, ಆ ಟೈಮಲ್ಲಿ ನಾನು ಲೇಟಾಗಿ ಎದ್ದೇಳಬೇಕಾಗತ್ತೆ. ಆ್ಯಂಡ್ ಮಕ್ಕಳು ಬೇಗ ಮಲ್ಗೋದು ಅಂದರೆ ಬೆಳಗ್ಗೆ ಬೇಗ ಎದ್ದೇಳ್ತೀರಿ. ಮನೇಲಿ ಅತ್ತೆ ಇರೋದ್ರಿಂದ ನನಗೆ ಸುಮಾರು ಕೆಲಸಗಳಿಗೆ ಹೆಲ್ಪ್ ಮಾಡಿಕೊಡ್ತಾರೆ. ತಕ್ಷಣ ಮೊದಲು ಮಾಡೋ ಕೆಲಸ ಫ್ರೆಶ್ ಅಪ್ ಆಗಿ ಬಿಸಿ ನೀರನ್ನ ಕುಡಿಯೋದು. ನಾನು ಹಸ್ಬೆಂಡ್ ಒಟ್ಟಿಗೆ ಎದ್ದೇಳೋದ್ರಿಂದ ಫಸ್ಟ್ ಇಬ್ಬರು ಬಿಸಿ ನೀರನ್ನ ಕುತ್ಕೊಂಡು ಕುಡಿತೀವಿ. ಸೊ ಇಮ್ಮಿಡಿಯೇಟ್ ನೀರು ಕುಡಿದ ತಕ್ಷಣ ಮಾಡೋ ನೆಕ್ಸ್ಟ್ ಕೆಲಸನೇ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋದು. ಮಕ್ಕಳು ಎದ್ದೇಳೋಷ್ಟೊತ್ತಿಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಅಪ್ಪು ಪಾಪು ಮಲಗಿಲ್ಲ, ರಾತ್ರಿ ಎಲ್ಲ ಇದ್ರಲ್ವಾ ಎದ್ದು ಬಿಸಿನೀರು ಕುಡಿದು ಜಸ್ಟ್ ಅನ್ನಕ್ಕಿಡೋಷ್ಟೊಳಗೆ ಆಲ್ರೆಡಿ ಎದ್ದು ಜೋರಾಗಿ ಕಾಯ್ತಾ ಇದ್ದಾರೆ. ಈ ಥರ ಇರುತ್ತೆ. ಅಪ್ಪು ಅಂತ ಎದ್ದ ತಕ್ಷಣ ಫಸ್ಟು ಶುರು ಮಾಡೋದೇ ಅಮ್ಮ ಬಾ ಅಂತ ಜೋರಾಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಷ್ಟರೊಳಗೆ ವಂಶನು ಎದ್ಬಿಡ್ತಾನೆ. ಸೊ ಈ ಥರ ಇರುತ್ತೆ ನನ್ನ ದಿನ. ಟೈಮು ಲೇಟಾಗಿ ಎದ್ದೇಳ್ತಾರೆ, ಒಂದೊಂದು ಟೈಮು ಬೇಗನೆ ಎದ್ಬಿಡ್ತಾರೆ. ಪರ್ಟಿಕ್ಯುಲರಾಗಿ ಇದೇ ಥರ ಇರುತ್ತೆ ಅಂತ ಖಂಡಿತ ಪ್ರೆಸೆಂಟ್ ಹೇಳೋದಕ್ಕಾಗಲ್ಲ. ಸೊ ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸ ಏನು ಅಂದರೆ, ನಾನು ಇಬ್ಬರನ್ನೂ ಎತ್ಕೊಂಡು ಹೊರಗಡೆ ಹೋಗ್ತೀನಿ. ಹಸ್ಬೆಂಡು ಫಸ್ಟು ರೂಮಿಂದು ಎಲ್ಲ ವಿಂಡೋಸ್ ಎಲ್ಲ ಓಪನ್ ಮಾಡಿ ಫಸ್ಟು ಬೆಡ್ನೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ನೆಲ ಒರೆಸ್ಬಿಡ್ತಾರೆ. ಮಕ್ಕಳು ಎದ್ದ ತಕ್ಷಣ ಮೊದಲು ಅವರಿಬ್ಬರಿಗೂ ಮುಖ ಸವರ್ಬಿಟ್ಟು ಸ್ವಲ್ಪ ಇಲ್ಲಿ ವಂಶಿ ಕೂದಲೆಲ್ಲ ಫುಲ್ ಹರಡ್ಕೊಂಡ್ಬಿಟ್ಟಿರುತ್ತೆ ಎದ್ದೇಳೋಷ್ಟೊತ್ತಿಗೆ. ಅದನ್ನೆಲ್ಲ ನನ್ನ ಹಸ್ಬೆಂಡು ನೀಟಾಗಿ ತಲೆ ಬಾಚ್ಬಿಟ್ಟು ಜುಟ್ಟಾಕ್ತಾ ಇದ್ದಾರೆ. ನಮಸ್ತೆ ಹೇಳು ವಂಶಿ, ನಮಸ್ತೆ ಹೇಳು. ಇಲ್ಲಿ ವಂಶಿನ ಮಾತಾಡಿಸ್ತಾ ಇರೋದಕ್ಕೆ ದೈವಿಕ್ ಅಳ್ತಾ ಇದ್ದಾನೆ. ದೈವಿಕ್ನ ಮಾತಾಡಿಸ್ರೆ ವಂಶಿ ಹೇಳ್ತಾನೆ. ಈ ಥರ ಇರುತ್ತೆ. ಯಾಕೆ ಅಳ್ತಿದ್ಯಾ ಅಪ್ಪು? ಅಪ್ಪು ಮಗನ ಯಾಕೆ ಹೇಳ್ತಿದ್ದೀರಾ? ವಿಡಿಯೋ ಮಾಡಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟ. ಹಾಯ್ ಹೇಳು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತೀರಾ? ಹೇಳು, ಜೋರಾಗಿ ಹೇಳ್ಬೇಕಷ್ಟನಾ? ಹೆಂಗೆ ಹೇಳ್ತೀಯ ನೀನು? ಹಾಯ್ ಗಾಯ್ಸ್, ಜೋರಾಗಿ ಹೇಳ್ಬೇಕು, ನಿನ್ನ ವಾಯ್ಸ್ ಕೇಳಿಸ್ತಿಲ್ಲ. ಜೋರಾಗಿ, ಜೋಶಾಗಿ. ಯಾವ ಚಾನಲ್ ನಿಮ್ಮದು? ಯಾವ ಚಾನಲ್? ಅನು ಅವಿ ಯೂಟ್ಯೂಬ್ ಚಾನಲ್. ಯಾವ ಚಾನಲ್ ಹೇಳು? ಜೋರಾಗಿ ಹೇಳು. ಹಾಯ್ ಎಲ್ರಿಗೂ. ಹಾಯ್ ಮಾಡ್ತೀಯಾ? ಹಿಂಗೆ ಹಾಯ್ ಮಾಡು, ನೀನು ಹಾಯ್ ಮಾಡು. ನನ್ನ ಬೆಳಗ್ಗೆ ಈ ಥರ ಇರುತ್ತೆ. ಒಬ್ರನ್ನ ಮಾತಾಡಿಸ್ರೆ ಇನ್ನೊಬ್ರು ಅಳೋದು, ಇನ್ನೊಬ್ರನ್ನ ಮಾತಾಡಿಸ್ರೆ ಮತ್ತೊಬ್ರು ಅಳೋದು. ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಬೇಕು. ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಅಷ್ಟೇ ಸರಿ ಹೋಗಿಬಿಡ್ತಾರೆ. ಆ್ಯಂಡ್ ಈಗ ಕುತ್ಕೊಂಡು ಆಲ್ರೆಡಿ ಇಬ್ಬರು ಅಣ್ಣ ತಮ್ಮ ಮುದ್ದಾಡ್ತಿದ್ದಾರೆ. ನಮ್ಮ ದೈವಿಕ್ ಹೇಗೆ ಅಂದರೆ, ಒಂದೊಂದು ಸರಿ ತುಂಬ ಚೆನ್ನಾಗಿ ಆರಾಮಾಗಿರ್ತಾನೆ, ಒಂದೊಂದು ಸರಿ ಫುಲ್ಲು ಹಠ ಶುರು ಮಾಡಿಬಿಡ್ತಾನೆ. ಈಗ ಯಾಕೋ ಮೂಡ್ ಚೆನ್ನಾಗಾಗಿದೆ. ಈಗ ತಮ್ಮನ ಜೊತೆ ಆರಾಮಾಗಿ ಕುತ್ಕೊಂಡು ಮುದ್ದಾಡ್ತಿದ್ದಾನೆ.
ಮಕ್ಕಳು ಆರಾಮಾಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಇಬ್ಬರಿಗೂ ಬಿಸಿನೀರನ್ನ ಕೊಟ್ಬಿಟ್ಟು ಹಾಲನ್ನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕುಡಿತೀವಿ. ಅತ್ತೆ ಬೆಳಗ್ಗೆನೇ ಇದ್ದಾಗ ಕುಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈಗ ನಾವೆಲ್ಲರೂ ಜೊತೆಗೆ ಕುತ್ಕೊಂಡು ಕುಡಿತೀವಿ. ಏನು ಬೇಕು ಮಗನ, ಏನು ಬೇಕು? ಸಾಕಂತ ಏನು ಪೂಜೆ? ಯಾಕೆ ಹಾಂ ತಲೆ ಮುಡ್ಕ ತಲೆ ಮುಡ್ಕ ತಲೆ ಮುಡ್ಕ ತಲೆ ಮುಡ್ಕ ಎಲ್ಲಿಗೆ ಗುಡಿಯೋದು ಒಂದು ತಲೆ ಮುಡ್ಕ ಹಿಂಗನ್ನು ಬಾಗ್ಲಿಗಿಡು, ಜೇಜಿ ಮಾಡು ಬಾಗ್ಲಿಗಿಡ್ ಬಾ. ನೋಡಿದ್ರಲ್ವಾ, ಹಾಲೆಲ್ಲ ಕುಡ್ದಾಯ್ತು. ಈಗ ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಈ ಟೈಮಲ್ಲಿ ನಾನು ನಮ್ಮ ಅತ್ತೆ ಸೇರಿಕೊಂಡು ತಿಂಡಿ ಹಾಗೆಯೇ ಮಧ್ಯಾಹ್ನಕ್ಕೆ ಬೇಕಾಗಿರೋ ಸಾಂಬಾರೆಲ್ಲ ಈಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಅವರು ನನಗೆ ಬೇಕಾಗಿರುವಂತಹ ತರಕಾರಿಗಳನ್ನೆಲ್ಲ ಹೆಚ್ಚಿಕೊಡ್ತಾರೆ. ನಾನು ಏನೇ ಅಡುಗೆ ಇತ್ತು ಅಂದರೆ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ದೈವಿಕ್ ಬಾಕ್ಸಿಗೆ ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ಅವನಿಗೆ ರೈಸ್ ಐಟಮ್ಸ್ ಅಂದರೆ ಸ್ವಲ್ಪ ಇತ್ತೀಚೆಗೆ ಇಷ್ಟ ಆಗ್ತಾ ಇದೆ. ಮುಂಚೆ ರೈಸ್ ಐಟಮ್ಸ್ ಅಂದರೆ ಆಗ್ತಾ ಇರಲಿಲ್ಲ. ರೊಟ್ಟಿ ಚಪಾತಿ ಈ ಥರ ಕೇಳ್ತಾ ಇದ್ದ. ಈಗ ಬರೀ ರೈಸ್ ಬೇಕು ಅಂತಲೇ, ಏಕೆಂದರೆ ಬಾಕ್ಸ್ ಮಧ್ಯಾಹ್ನ ಬೇಗ ಖಾಲಿ ಆಗಬೇಕಲ್ಲ, ಅದಕ್ಕೋಸ್ಕರ. ಹಾಗಾಗಿ ನಾನು ಈಸಿಯಾಗಿ ಪುಳಿಯೋಗರೆ ಮಾಡೋಣ ಅಂತ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು, ಹಾಗೆ ಲಂಚ್ ಪ್ಯಾಕ್ ಮಾಡಿದ್ದಾಯಿತು. ಅಡುಗೆ ಆದ ತಕ್ಷಣ ಫಸ್ಟು ಹೋಗೋದೆ ಇಬ್ಬರಿಗೂ ಸ್ನಾನ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆಂದರೆ ಒಬ್ರಿಗೆ ಮಾಡಿಸಿದ್ರೆ ಒಬ್ಬರು ಅಳ್ತಾ ಇರ್ತಾರೆ. ಹಾಗಾಗಿ ಇಬ್ಬರನ್ನೂ ಅಟ್ ಎ ಟೈಮ್ ಕರ್ಕೊಂಡು ಹೋಗ್ಬಿಟ್ರೆ ಕಾಟನೇ ಇರಲ್ಲ. ಸೊ ಬೇಗ ಇಬ್ಬರು ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ಸ್ನಾನ ಆದಮೇಲೆ ವಂಶಿನ ನಮ್ಮ ಅತ್ತೆ ಕೊಟ್ಟಿದ್ದೀನಿ. ಅವರು ಅವನಿಗೆ ಬಟ್ಟೆ ಎಲ್ಲ ಹಾಕ್ತಾ ಇದ್ದಾರೆ. ನಾನು ಹಪ್ಪುಗೆ ಏನೇನು ಬೇಕೋ ಅದೆಲ್ಲ ನಾನೇ ರೆಡಿ ಮಾಡಬೇಕು. ಅವನು ಬೇರೆ ಯಾರ ಹತ್ರನೂ ಮಾಡಿಸ್ಕೊಳ್ಳಲ್ಲ, ಅಮ್ಮನೇ ಬೇಕು. ಹಾಗಾಗಿ ನಾನೇ ಮಾಡ್ತೀನಿ ಅವನಿಗೆ. ಮಂತ್ರ ಹೇಳಿ. ಹಾಡಿಳು ಮಾಡ್ಕೊಂಡ್ಬರೋಣ. ನೋಡಿದ್ರಲ್ವಾ, ಸೊ ಸ್ನಾನ ಆದ ತಕ್ಷಣ ಅವ್ರ ಅಪ್ಪಾಜಿ ಆಲ್ರೆಡಿ ಪೂಜೆ ಮಾಡ್ತಾ ಇರ್ತಾರೆ. ನಮ್ಮ ಮನೇಲಿ ಡೈಲಿ ಪೂಜೆ ಮಾಡೋದು ನನ್ನ ಹಸ್ಬೆಂಡ್. ಅವ್ರಿಗೆ ಏನೇನು ಬೇಕೋ, ಪೂಜೆಗೆ ಏನೇನು ರೆಡಿ ಮಾಡಿಕೊಡ್ಬೇಕು ಅದನ್ನೆಲ್ಲ ನಾನು ಬೆಳಗ್ಗೆ ಮಾಡಿಕೊಡ್ತೀನಿ. ಸೊ ಅವರು ಅದಾದಮೇಲೆ ಪೂಜೆ ಮಾಡ್ತಾರೆ. ಆ್ಯಂಡ್ ಮಕ್ಕಳಿಗೂ ಸ್ನಾನ ಆದ ತಕ್ಷಣ ಫಸ್ಟು ದೇವ್ರ ನಮಸ್ಕಾರನ ಮಾಡಿಸ್ಬಿಡ್ತೀವಿ. ಏಕೆಂದರೆ ನಾವು ಈಗ ಏನು ಕಲಿಸ್ತೀವಿ ಅದನ್ನು ಅವ್ರು ಕಂಟಿನ್ಯೂ ಮಾಡ್ತಾರೆ. ಇದೇ ರೂಟೀನ್ ಮಕ್ಳಿಗಾಗಿರುತ್ತೆ ಡೈಲಿ. ಸೊ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಇಬ್ಬರನ್ನೂ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಟಿಫನ್ ಮಾಡಿಸ್ತೀನಿ.
ಟೈಮು 10 ಗಂಟೆ ಆಗಿದೆ. ಈಗ ನಾವು ಟಿಫನ್ ತಿಂತಾ ಇದ್ವಿ. ಸೊ ದೈವಿಕು ಸ್ಕೂಲಿಗೆ ಹೋದ. ಅವ್ನ ಟೈಮಿಂಗ್ಸ್ ಬಂದ್ಬಿಟ್ಟು 9:45. ಸೊ ಹಸ್ಬೆಂಡು ಪೂಜೆ ಎಲ್ಲ ಆದ ತಕ್ಷಣ ಫಸ್ಟು ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದುಬಿಡ್ತಾರೆ. ಒಂದೊಂದು ಸರಿ ಅವ್ರಿಗೆ ಟೈಮ್ ಆಯಿತು ಅಂದರೆ ಹಾಗೆ ಹೋಗಿಬಿಡ್ತಾರೆ. ಇಲ್ಲ ಅಂತಂದರೆ ಅವನನ್ನು ಸ್ಕೂಲಿಗೆ ಫಸ್ಟ್ ಬಿಟ್ಟು ಆಮೇಲೆ ಬಂದುಬಿಟ್ಟು ನಾವೆಲ್ಲ ನಿಧಾನಕ್ಕೆ ಜೊತೆ ಕೂತ್ಕೊಂಡು ತಿಂತೀವಿ. ನೋಡಿದ್ರಲ್ವಾ ಬೆಳಗ್ಗೆ ಹಡಾಹುಡಿ ಅವನನ್ನು ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ನಿಜವಾಗ್ಲೂ ಇಬ್ಬರು ಮಧ್ಯೆ ಒಂದು ಕಡೆ ಒಂಥರ ಮದರ್ಹುಡ್ ಎಂಜಾಯ್ ಮಾಡಿದ್ರೆ ಒಂದು ಕಡೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ನನಗೆ 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 ವಂಶಿ ಜೊತೆ ಅಂತೂ ಸಖತ್ ಎಂಜಾಯ್ ಮಾಡಬೇಕು ಅನಿಸುತ್ತೆ. ಏಕೆಂದರೆ ಈ ಟೈಮಲ್ಲಿ ಹಾಗೆ ಅಲ್ವಾ ಮಕ್ಕಳು ಏನು ಮಾಡಿದ್ರು ಮುದ್ದಾಗಿ ಮಾಡ್ತವೆ. ಆ್ಯಂಡ್ ಮುತ್ತೆಲ್ಲ ಕೊಡ್ತಾ ಇದ್ದಾನೆ ನನಗೆ ಅವರಪ್ಪಂಗೆ. ನಾನು ಕೇಳಿದ್ರೆ ನನಗೆ ಕೊಡ್ತಾ ಇದ್ದ, ಅವರಪ್ಪ ಕೇಳಿದ್ರೆ ಅವರಪ್ಪಂಗೆ ಕೊಡ್ತಾ ಇದ್ದ. ಸೊ ಮಕ್ಕಳು ಮನೆ ತುಂಬ ಪುಟ್ ಪುಟ್ ಹೆಜ್ಜೆ ಹಾಕ್ಕೊಂಡು ಓಡಾಡ್ತವಲ್ವ, ಅದು ನೋಡೋದೇ ಒಂಥರ ಚೆಂದ. ಆ್ಯಂಡ್ ಅದ್ರ ಜೊತೆಗೆ ಮಾತಾಡೋದನ್ನು ಬೇರೆ ಕಲಿತಾ ಇದ್ದಾನೆ. ಅಮ್ಮ, ಅಣ್ಣ, ಅಪ್ಪ, ಅಕ್ಕ ಇದೆಲ್ಲ ಏನೇನೋ ಮಾತಾಡ್ತಿರ್ತಾನೆ. ಆಲ್ರೆಡಿ ಎಲ್ಲ ಗೊತ್ತಾಗುತ್ತೆ. ಈ ಮೂಮೆಂಟ್ ಅಂತೂ ಸಖತ್ತು ಖುಷಿ ಆಗುತ್ತೆ ನೋಡೋದಕ್ಕೆ. ನಂಗಂತೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇಬ್ಬರು ಮಕ್ಕಳ ಮಧ್ಯೆ. ಏನೇ ಆಗಲಿ ನಾನಂತೂ ನನ್ನ ಇಬ್ಬರು ಮಕ್ಕಳ ಜೊತೆಗೆ ಮದರ್ಹುಡ್ ಬಂದು ಫುಲ್ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗಾಗಿದೆ. ನಾನು ಅತ್ತ ಇಲ್ಲಿ ಟಿ ವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಟೀ ಕುಡಿತೀವಿ. ಆ್ಯಂಡ್ ವಂಶಿಗೆ ಸಖತ್ ನಿದ್ದೆ ಬಂದುಬಿಟ್ಟಿದೆ. ನಾವು ಟೀ ಕುಡಿತಾ ಇರೋದಕ್ಕೆ ನನಗೂ ಟೀ ಕುಡಿ ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ಸರಿ ಆಯಿತು ಅಂತೇಳಿ ನಾನು ಅವನಿಗೂ ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಂಡು ಬಂದು ಈಗ ಕುಡಿಸ್ಬಿಟ್ಟು ಮಲಗಿಸ್ಬೇಕು. ಉಫ್ ಮಾಡು ಉಫ್ ಮಾಡು ಉಫ್ ಮಾಡು ಉಫ್ ಮಾಡು ಉಫ್ ಉಫನ್ನು ಉಫನ್ನು ಸುಡುತ್ತೆ. ಉಫ್ ಮಾಡು ತಗೊಳ್ಕೊ. ಉಫ್ ಮಾಡ್ಕ. ಉಫ್ 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 ತಗೋ. ಖಾಲಿ ಖಾಲಿ ಮಾಡು. ಖಾಲಿ ಖಾಲಿ ಹೇಳು. ಹೆಂಗೆ ಖಾಲಿ ಹೇಳೋದು? ಖಾಲಿ ಖಾಲಿ. ಸೊ ಈಗ ಟೈಮು 11 to 11:30. ಈ ಟೈಮಲ್ಲಿ ವಂಶಿ ಮಲಗ್ತಾನೆ. ಅವನನ್ನು ಮಲಗಿಸ್ಬಿಟ್ಟು ನಾನು ನಂದೇನಾದರೂ ಕೆಲಸಗಳಿತ್ತು ಅಂದರೆ ಈ ಟೈಮಲ್ಲೇ ಮಾಡ್ಕೊಳ್ತೀನಿ. ಆದಷ್ಟು ನಾನು ಮಾರ್ನಿಂಗ್ ನಿದ್ದೆ ಮಾಡೋದು ಕಡಿಮೆ. ಇನ್ ಕೇಸ್ ಏನಾದರೂ ತುಂಬ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೆ ಅಂದರೆ ಅವ್ನು ಮಲಗಿದಾಗ ಒಂದು 10 or 20 ಮಿನಿಟ್ಸ್ ಅಷ್ಟೇ ಒಂದು ಸಣ್ಣದಾಗಿ ಪವರ್ ನ್ಯಾಪ್ ಮಾಡ್ತೀನಿ. ಇಲ್ಲ ಅಂತಂದರೆ ನಂದೇನಾದರೂ ಕೆಲಸಗಳಿದೆ, ಅಂದರೆ ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅಥವಾ ನನ್ನ ಕ್ಲಾಸಸ್ಗೆ ಸಂಬಂಧಪಟ್ಟಿದ್ದೇನಾದರೂ ಬರೆಯೋದಿದ್ರೆ ಬರ್ಕೊಳ್ತೀನಿ. ಅರೌಂಡ್ 1 or 1:30ಗೆ ವಂಶಿ ಎದ್ದೇಳ್ತಾನೆ. ಇದೇ ಟೈಮಿಂಗ್ಸ್ ಅಂತ ಹೇಳೋದಕ್ಕಾಗಲ್ಲ. ಒಟ್ಟಿನಲ್ಲಿ ಅವನು ಮಾರ್ನಿಂಗ್ ಮಲಗಿದಾಗ ಒಂದು 2 hours ಅಂತೂ ನನಗೆ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನನಗೆ ಏನೇ ಕೆಲಸ ಇದ್ದರೂ ನಾನು ಖಂಡಿತ ಮಾಡ್ಕೊಳ್ತೀನಿ. ಆ್ಯಂಡ್ ಇದಾದಮೇಲೆ ನನ್ನ ವಂಶಿ ಎದ್ಮೇಲೆ ಅವನದೇ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ. ಏಕೆಂದರೆ ಅವನಿನ್ನು ಚಿಕ್ಕವನಿರೋದ್ರಿಂದ ಅವನ ಹಿಂದೆನೇ ಓಡಾಡ್ತಿರ್ಬೇಕು. ಆ್ಯಂಡ್ ಊಟ ಮಾಡಿಸ್ಬೇಕು, ಅವನನ್ನು ನೋಡ್ಕೊಳ್ತಾ ಇರಬೇಕು. ಆ್ಯಂಡ್ ಈಗ ದೌಡ ಅಲ್ಲೆಲ್ಲ ಬರ್ತಾ ಇದೆ. ಸೊ ಊಟ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ಏನೇನೋ ಮಾಡಿ ಊಟ ಮಾಡಿಸ್ತೀನಿ. ವಿಡಿಯೋಲಿ ಎಲ್ಲಾಗ್ತಿದೆ ವಿಡಿಯೋ? ಅಲ್ಲಾಗ್ತಿದ್ಯಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡೋದು ಮಾಡು, ನಮಸ್ಕಾರ ಮಾಡು. ಹಾಯ್ ಹಾಯ್. ಕಣ್ಣಿಗೆಲ್ಲ ಮಾಡೋದಿಲ್ಲ. ಕಿವಿ ತೋರ್ಸು. ಕಿವಿ ಗಾಯ ಆಗಿತ್ತಲ್ಲ ತೋರ್ಸು. ಇಲ್ಲಿ ಇಲ್ಲಿ ನಮಸ್ಕಾರ ಮಾಡೋದು ಹೆಂಗೆ ಮಾಡು. ಎಲ್ಲಾಗ್ತಿದೆ ವಿಡಿಯೋ? ವಿಡಿಯೋ ಎಲ್ಲಾಗ್ತಿದೆ? ಒಳ್ಳೋಗ್ತಿದ್ಯೋ? ಯಾರು ಮಾಡಿಸಿದ್ರೆ ವಿಡಿಯೋ?
ಈಗ ಸಂಜೆ 4 ಗಂಟೆ ಆಗಿದೆ. ಈಗ ದೈವಿಕ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಜೋರು ಮಳೆ ಬರ್ತಾ ಇದೆ. ಡೈಲಿ ನಾನೇ ಏನು ಹೋಗೋದಿಲ್ಲ. ಒಂದೊಂದ್ಸರಿ ನನ್ನ ಹಸ್ಬೆಂಡ್ ಹೋಗ್ತಾರೆ. ಅವರೆಲ್ಲಾದರೂ ಹೊರಗಡೆ ಎಲ್ಲಾದರೂ ಕೆಲ್ಸಕ್ಕೆ ಹೋದಾಗ ನಾನು ಹೋಗ್ಬೇಕಾಗತ್ತೆ. ಏಯ್ ವಂಶಿ ಮಾಡಪ್ಪ ಬಾಯ್ ನಿಧಾನ ನಿಧಾನ ನಿಧಾನ. ಬುಕ್ಸ್ ಏನು ಬೇಡವಾ ಮುದಾ? ಅಯ್ಯ ಯಾಕೋ ಅಮ್ಮನ ತಪ್ಕೊಂತ ಐತಿ ಇವತ್ತು. ಏ ಗಂಡ ಬೇಡವಾ? ನೋಡಲ್ ಬೇಜಾರದ. ಹೋಗಿ ಪಪ್ಪಿ ಕೊಡು, ಹೋಗಿ ಪುತ್ತ ಕೊಡು ಅಣ್ಣಂಗೆ. ವಾ ಸೊ ಸ್ಕೂಲಿಂದ ಬಂದ ತಕ್ಷಣ ಫಸ್ಟು ಅಣ್ಣ ತಮ್ಮ ಫುಲ್ಲು ಮುದ್ದಾಡ್ಬಿಡ್ತಾರೆ. ಬಟ್ ಇವತ್ತು ಯಾಕೋ ವಂಶಿ ಅಮ್ಮ ಅಂತ ಹೇಳಿ ಬಂದು ನನ್ನನ್ನು ಹಗ್ ಮಾಡ್ದೆ. ಬಟ್ ದಿನ ಆಗಿರಲ್ಲ. ಡೈಲಿ ಅವರಿಬ್ಬರು ಫುಲ್ ಹಗ್ ಮಾಡಿ ಫಸ್ಟು ಮುದ್ದಾಡ್ಬಿಡ್ತಾರೆ. ಅದಾದಮೇಲೆ ನಾನು ಅಪ್ಪು ಬ್ಯಾಗೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಸೊ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಮುಖ ಕೈ ಕಾಲೆಲ್ಲ ತೊಳಸ್ತೀನಿ. ಮನೆಗೆ ನಮ್ಮ ಆಂಟಿ ಅಂಕಲ್ ಬಂದಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಏನೋ ಚಾಕ್ಲೇಟ್ಸ್ ಎಲ್ಲ ತಿಂತಾ ಇದ್ದಾರೆ. ಅಪ್ಪು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವನಿಗೆ ಏನಾದ್ರು ತಿನ್ನೋದಕ್ಕೆ ಕೊಟ್ಟು ಅವನ ಜೊತೆ ಸ್ವಲ್ಪ ಮಾತಾಡೋಷ್ರೊಳಗೇ ಆಲ್ರೆಡಿ 4:30 to 5 o'clock ಆಗೇ ಹೋಗ್ಬಿಟ್ಟಿರುತ್ತೆ. ಈ ಟೈಮಲ್ಲಿ ಇನ್ನೇನು ಮಕ್ಕಳು ಬರೋ ಟೈಮು. ಇನ್ನೇನು ನಮ್ಮ ಮನೆ ಈಗ ಒಂದು ಮಿನಿ ಸ್ಕೂಲ್ ಥರ ಆಗುತ್ತೆ. ಮಕ್ಕಳು ಬರೋಷ್ರೊಳಗೆ ಮಕ್ಕಳಿಗೆ ಬೇಕಾಗಿರುವಂತಹ ಅಂದರೆ ಕುತ್ಕೊಳ್ಳೋದಕ್ಕೆ ಏನೇನು ರೆಡಿ ಮಾಡಬೇಕು ನಾನೆಲ್ಲ ರೆಡಿ ಮಾಡಿಬಿಟ್ಟು ದೀಪನ ಹಚ್ತೀನಿ. ವೆರಿ ಗುಡ್ ಈವ್ನಿಂಗ್. ನೋಡ್ತಾ ಇದ್ದೀರಲ್ವಾ ನನ್ನ ಪ್ರೊಫೆಷನ್. ಸೊ ಈವ್ನಿಂಗ್ ಆಯಿತು ಅಂತಂದರೆ ನಮ್ಮ ಮನೆ ಒಂದು ಮಿನಿ ಸ್ಕೂಲ್ ಥರ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಮಕ್ಕಳು ಬರೋದ್ರಲ್ಲಿ ಆ್ಯಂಡ್ ಅವ್ರಿಗೆ ಹೇಳ್ಕೊಡೋದ್ರಲ್ಲಿ ಇದೆಲ್ಲ ಹ್ಯಾಪಿ ಇನ್ಯಾವುದ್ರಲ್ಲೂ ಇಲ್ಲ ನಿಜವಾಗ್ಲೂ. ಐ ಆಮ್ ವೆರಿ 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 ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಬೆಳಗ್ಗೆಯಿಂದ ಎಷ್ಟೇ ಟಯರ್ಡ್ ಆಗಿರಲಿ ನನಗೆ 5 o'clock ಆದ ತಕ್ಷಣ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಬಂದುಬಿಡುತ್ತೆ. ನನ್ನ ಕೆಲಸನ ನಾನು ಇಷ್ಟಪಟ್ಟು ಮಾಡ್ತೀನಿ. ಹಾಗಾಗಿ ಸೊ 5 ಶುರುವಾಗಿದ್ದ ಕ್ಲಾಸು ಮುಗಿಯೋಷ್ರೊಳಗೆ 8 o'clock ಆಗುತ್ತೆ. ಸೊ ಅಷ್ಟರೊಳಗೆ ನನ್ನ ಮಕ್ಕಳು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡಿರ್ತಾರೆ ಅಂತ ತೋರಿಸ್ತೀನಿ. Good night. Good night. Anna? Good night.
ಅಷ್ಟೇ. ಗುಡ್ ನೈಟ್. ಮಲ್ಕೊಂಡ್ಬಿಟ್ಟಿದ್ದೆ ಇದಾಗಲೇ. ಚಿನಿ ಗುಡ್ ನೈಟ್ ಹೇಳು. ಏನು ತಿನ್ಸು? ಬಾಯ್ 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 ಮಾಡು ವಿಡಿಯೋಗೆ. ಬಾಯ್. ಊಟ ಮಾಡಲ್ವಾ ಚಿನಿ? ಊಟ ಮಾಡಲ್ವಾ ಅಪ್ಪು? ಊಟ ಮಾಡಲ್ವಾ ಅಪ್ಪು? ಏನು ಯಾಕೆ ಹಿಂಗೆ ಮಾಡ್ತೀಯನಣ್ಣ? ಹೆಂಗೆ ಮಾಡ್ತೀಯನ? ಕಣ್ಣು ಮುಚ್ಚಿದಾನಾ? ಹೆಂಗೆ ಮುಚ್ಚಿದಾನ ತೋರಿಸು ಕಣ್ಣು. ಹಂಗೆ ಮುಚ್ಚಿದ. ಆಲ್ರೆಡಿ ಅಪ್ಪುಗೆ ಸಿಕ್ಕಾಬಿಟ್ಟೆ ನಿದ್ದೆ ಬಂದ್ಬಿಟ್ಟಿದೆ. ಅವನೊಂದು ಊಟ ಮಾಡೋದಕ್ಕೆ ಹಠ ಮಾಡ್ತಾ ಇದ್ದ. ಆದರೂ ಹೇಗೋ ಬಲವಂತ ಮಾಡಿ 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 ಇಬ್ಬರಿಗೂ ತಿನ್ಸಾಯಿತು. ವಂಶಿ ನಮ್ಮ ಅತ್ತೆ ಹತ್ರ ತಿನ್ಸ್ಕೊಂಡ್ಬಿಡ್ತಾನೆ ಒಂದೊಂದು ಟೈಮು. ಒಂದೊಂದು ಸರಿ ಅಮ್ಮನೇ ಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅಪ್ಪು ಅಂತೂ ಅಮ್ಮನೇ ಬೇಕು ಅವನಿಗೆ. ಯಾವುದೇ ಕಾರಣಕ್ಕೂ ಅವನು ಯಾರ ಹತ್ರನೂ ತಿನ್ಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಒಂದೊಂದು ಸರಿ ಅವನು ಊಟ ಮಾಡಿಸೋ ಅಷ್ಟೊತ್ತಿಗೆ ನಿದ್ದೆನೇ ಮಾಡಿಬಿಟ್ಟಿರ್ತಾನೆ. ನೈಟ್ ರೂಟೀನ್ ಮಾತ್ರ ನಂದು ಕಂಪ್ಲೀಟ್ ಲೇಟ್ ಆಗೇ ಆಗುತ್ತೆ. ಏಕೆಂದರೆ ಕ್ಲಾಸ್ ಮುಗಿಯೋದೇ ಇಷ್ಟೊತ್ತಾಗೋದ್ರಿಂದ ನಾನು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅಪ್ಪುದು ಹೋಮ್ವರ್ಕ್ ಬೇರೆ ಇರುತ್ತೆ, ಅದನ್ನು ಈ ಟೈಮಲ್ಲಿ ಮಾಡಿಸ್ಬೇಕು. ಒಂದೊಂದು ಸರಿ ಅವನು ಸ್ಕೂಲಿಂದ ಬಂದ ತಕ್ಷಣ ಮಾಡಿಬಿಡ್ತಾನೆ, ಒಂದೊಂದು ಸರಿ ಅವನಿಗೆ ಮೂಡಿರೋದಿಲ್ಲ. ಹಾಗಾಗಿ ನಾನು ಈ ಟೈಮಲ್ಲೇ ಮಾಡಿಸ್ಬೇಕು. ಸೊ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಹೋಮ್ವರ್ಕ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಮಾಡಿಸಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿರುತ್ತೆ. ಹಸ್ಬೆಂಡ್ ಬಂದಮೇಲೆ ನಾನು ಅವರು ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ನನ್ನ ಅತ್ತೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಈ ರೀತಿಯಾಗಿರುತ್ತೆ ನನ್ನ ಬ್ಯೂಟಿಫುಲ್ ರೊಟೀನ್. ಎಷ್ಟೇ ಕಷ್ಟ ಆಗಲಿ ನಾನಂತೂ ಖುಷಿಯಾಗಿ ನನ್ನ ಮದರ್ಹುಡ್ಡಾಗೆ ಕರಿಯರ್ನ ಎಂಜಾಯ್ ಮಾಡ್ತಾ ಇದ್ದು. ಈ ನನ್ನ ಬಿಸಿ ರೂಟೀನ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬೈ ಬಾಯ್.